ಮೈ ಸ್ಟಡಿ ಸ್ಕೂಲ್ ಇಸ್ ಕ್ಲೋಸ್ಡ್, ವೇರ್ ಕ್ಯಾನ್ ಐ ಗೆಟ್ ದ ಸ್ಟಡಿ ಸರ್ಟಿಫಿಕೇಟ್? ಇದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಯಾಕಂದ್ರೆ ಅವ್ರು ಓದ್ಬೇಕಾದ್ರೆ ಸ್ಕೂಲ್ ಮುಚ್ಚೋಗಿದೆ. ಫಾರ್ ಎಕ್ಸಾಂಪಲ್ ನನ್ನ ಸ್ಟೂಡೆಂಟ್ ಒಬ್ಬ ಇಬ್ರು ಬಂದಿದ್ರು, ಸರ್ ನನ್ನ ಸ್ಕೂಲ್ ಮುಚ್ಚೋಗ್ಬಿಡಿ ಸರ್, ಏನ್ ಮಾಡ್ಲಿ ಅಂತ. ಏನು ಮಾಡಂಗಿಲ್ಲ ಚಿನ್ನ, ಆ ಸ್ಕೂಲ್ ಮುಚ್ಚೋಗಿದ್ರೆ ಆ ನಿಯರ್ ಬೈ ಸ್ಕೂಲ್ ಅಲ್ಲಿ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಆ ಸ್ಕೂಲ್ ನಿಮ್ಗೆ ಗೊತ್ತಿರಲ್ಲ, ಅದಕ್ಕೆ ಏನ್ ಮಾಡಿ, ನಿಮ್ಮ ಸ್ಕೂಲ್ ಯಾವ ಏರಿಯಾಗ ಬರುತ್ತೋ ಆ BO ಆಫೀಸ್ ಯಾವ್ದಂತ ಕೇಳ್ಕೊಳ್ಳಿ, ಅರ್ಥ ಆಯ್ತಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಎಲ್ಲಿ ಏರಿಯಾ ಓದಿರ್ತೀರೋ ಆ ಸ್ಕೂಲ್ದು BO ಆಫೀಸ್ ತಿಳ್ಕೊಳ್ಳಿ. ಅದೇಂಗ್ ಸರ್ ತಿಳ್ಕೊಳ್ಳೋದು ನಂಗೆ ಗೊತ್ತೇ ಇಲ್ಲ ಅಂದ್ರೆ ಪಕ್ಕ ಸ್ಕೂಲ್ ಇರುತ್ತೆ, ಅಲ್ಲೋ ಕೇಳಿ, ಅವ್ರದ್ದು ಸೇಮ್ ಅಲ್ಲೇ ಇರುತ್ತೆ. ಒಂದು ಕ್ಲಸ್ಟರ್ ಅಂತ ಮಾಡಿದಾಗ ನೀವು ಇರೋ ಸ್ಕೂಲ್ ಜಾಗದಿಂದ ಒಂದು ರೇಡಿಯಸ್ ಒಂದು 2-3 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಒಂದೇ BO ಆಫೀಸ್ ಇರುತ್ತೆ. ಅದು ಅವ್ರು ಹೇಳ್ತಾರೆ. ಆ BO ಆಫೀಸ್ ಹೋಗಿ ಕೇಳಿ, ಸರ್ ಇಂಥ ಸ್ಕೂಲಲ್ಲಿ ನಾನು ಇಂಥ ಇಯರ್ ಅಲ್ಲಿ ಓದಿದ್ದೆ, ಇವಾಗ ಮುಚ್ಚೋಗ್ಬಿಟ್ಟಿದೆ, ಎಲ್ಲಿ ನಂಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಏನ್ ಮಾಡ್ಬೇಕು ಅಂತ. ಅಲ್ಲಿ ಕ್ಲರ್ಕ್ ಯಾರು ಇರ್ತಾರೆ ಅವ್ರು ಕೇಳಿದ್ರೆ ಹೇಳ್ತಾರೆ. ಓಕೆ, ಅವ್ರು ಏನ್ ಮಾಡ್ತಾರೆ, ಆ ಅಥಾರಿಟಿನ ಇನ್ನೊಂದು ಸ್ಕೂಲ್ ಕೊಟ್ಟಿರ್ತಾರೆ, ಇಲ್ಲ BO ಆಫೀಸ್ ಅಲ್ಲೇ ಕೊಡ್ತಾರೆ. ಸೊ BO ಆಫೀಸ್ ಅಲ್ಲಿ ಕೊಡಬೇಕು ಅಂದ್ರೆ ಸ್ವಲ್ಪ ಖರ್ಚು ಮಾಡ್ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಮಾಮೂಲಿ ಗೊತ್ತಲ್ಲ, ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಮೂವ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇಂಥ ಸ್ಕೂಲ್ ಕೊಟ್ಟಿದ್ದೀನಪ್ಪ, ಅಲ್ಲಿ ಹೋಗಿ ಕೇಳು, ನಿಮ್ಗೆ ಬರ್ಕೊಡ್ತಾರೆ. ಯಾಕಂದ್ರೆ ಅಡ್ಮಿಷನ್ ರಿಜಿಸ್ಟರ್ಸ್ ಅಲ್ಲ ನಿಮ್ದೆಲ್ಲ, ಅಡ್ಮಿಷನ್ ರಿಜಿಸ್ಟರ್ಸ್ ಅವ್ರು ಕೊಟ್ಟಿರ್ತಾರೆ. ಓಕೆ, ಈ ಸ್ಕೂಲ್ ಮುಚ್ಚೋಗಿದೆ, ಯಾರನ್ನ ಬಂದು ಕೇಳಿದ್ರೆ ನೀವು ಕೊಡಿ, ನೀವು ಸೈನ್ ಮಾಡ್ಕೊಡಿ, ಅಥಾರಿಟಿ ನಿಮ್ಗೆ ಕೊಟ್ಟಿದೀವಿ ಅಂತ. ಸೊ ದಿಸ್ ದ ಥಿಂಗ್. ಸೊ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಸ್ಕೂಲ್ ಕ್ಲೋಸ್ ಆಗಿದ್ರೆ ಒಂದು BO ಆಫೀಸಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ, ಅಲ್ಲಿ ಹೇಳ್ತಾರೆ ಯಾವ ಸ್ಕೂಲ್ ಅಂದ್ಬಿಟ್ಟು, ಆ ಸ್ಕೂಲಲ್ಲಿ ಹೋಗಿ ಕೇಳಿ, ಇಂಥ ಇಯರಿಂದ ಇಂಥ ಇಯರ್ ಓದಿದೀನಿ, ನನ್ನ ಹೆಸರು ಇದು ಅಂತ ಆಧಾರ್ ಕಾರ್ಡು ಏನೋ ತಗೊಂಡೋಗಿ ಪ್ರೂಫ್ಗೆ ಅಲ್ಲಿ ಕೊಡಿ, ಅವರು ಬರ್ಕೊಡ್ತಾರೆ. ಅಲ್ಲಿ ತಗೊಂಡ್ಬಂದು ಮತ್ತೆ BO ಆಫೀಸಲ್ಲಿ ಸೈನ್ ಮಾಡಿಸ್ಕೊಬೇಕು. ಇಷ್ಟು ಓವರ್ ಆಲ್ ಥಿಂಗು. ಯಾರು ಸ್ಕೂಲ್ ಮುಚ್ಚೋಗಿದೆ, ಸ್ಕೂಲ್ ಮುಚ್ಚೋಗಿದೆ ಅಂತ ಸುಮ್ಮನೆ ಇರಬೇಡಿ, ಯಾಕಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕೇಳಿಲ್ಲ ಅಂದ್ರೂ, ಇನ್ ಕೇಸ್ ಅಕ್ಸೆಪ್ಟ್ ಮಾಡಿದ್ರು, ನೀವು ಯಾವ್ದೋ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದು, ಸ್ವಲ್ಪ ಜನ ಛತ್ರಿಲಿ ಇರ್ತಾರೆ, ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬಿಡ್ತಾರೆ, ಮಾಡಿ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಿಕ್ಕಾಕಂತೀರಾ, ಅರ್ಥ ಆಯ್ತಾ? ಅವೆಲ್ಲ ಮಾಡಕ್ ಹೋಗ್ಬೇಡಿ. ಇದು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ತುಂಬಾ ನೆಗ್ಲಿಜೆನ್ಸ್ ಆಗಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಡಿಪ್ಲೊಮಾ ಸ್ಟೂಡೆಂಟ್ ಸ್ವಲ್ಪ ಮಾಡ್ತಾರೆ ಹಂಗೆ, ಏನೋ ಮಾಡ್ಬೋಣ ಸದ್ಯಕ್ಕೆ ಇವಾಗ ಅಂತ, ಅವೆಲ್ಲ ಮಾಡಕ್ ಹೋಗ್ಬೇಡಿ. ಏನ್ ಹೇಳ್ತೀನೋ ದಯಮಾಡಿ ಅದನ್ನ ಮಾಡಿ, ಯಾಕಂದ್ರೆ ಫರ್ದರ್ ಯು ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಇವೆಲ್ಲ ಬೇಡ. ಓಕೆ, ಸೊ ದಿಸ್ ದ ಮೇನ್ ಥಿಂಗ್, ಅರ್ಥ ಮಾಡ್ಕೊಳ್ಳಿ. ಸೊ ಸ್ಕೂಲ್ ಮುಚ್ಚೋಗಿದ್ರು ಡಾಕ್ಯುಮೆಂಟ್ ತಗೊಳ್ಳಿ, ಅದು ಯಾವ ತರ ಅಂತ ಹೇಳಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಂದ ನೋಡಿ, ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ.